ಕಮಲ ಮನೆಯ ಕಾಳಗ ದೆಹಲಿಗೆ ಶಿಫ್ಟ್ ಆಗಿದೆ. ಯತ್ನಾಳ್ ಬಣದ ಒಂದು ತಂಡ ಈಗ ಆಲ್ರೆಡಿ ದೆಹಲಿ ತಲುಪಿದ್ದು ವಿಜೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದಕ್ಕೆ ಸಜ್ಜಾಗಿದೆ. ನಾಳೆ ಯತ್ನಾಳ್ ಕೂಡ ದೆಹಲಿಗೆ ತೆರಳಲಿದ್ದು ವಿಜೇಂದ್ರ ಅವರ ಕರ್ಮಕಾಂಡವನ್ನ ಹೈಕಮಾಂಡ್ ಮುಂದೆ ಬಿಚ್ಚಿಡ್ತೀವಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದರೂ ಜಗ್ಗದ ವಿಜೇಂದ್ರ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯೇಂದ್ರ ಕರ್ಮಕಾಂಡಗಳನ್ನ ಹೈಕಮಾಂಡ್ಗೆ ಹೇಳ್ತೀವಿ. ಯಡಿಯೂರಪ್ಪ ಅವರ ಮಗನ ಕರ್ಮಕಾಂಡಗಳ ಬಗ್ಗೆ ಹೇಳಕ್ಕೆ ದೆಹಲಿಗೆ ಕಮಲದಂಗೆ ಶಿಫ್ಟ್ ಇನ್ನೊಂದೇ ವಾರ ಎಂದ ವಿಜಯೇಂದ್ರ. ಇನ್ನೊಂದು ವಾರ 8 ದಿನದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ಕಮಲ ಕದನ ದೆಹಲಿಯಲ್ಲೇ ಫೈನಲ್. ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರೋ ಕಮಲದಂಗೆ ದೆಹಲಿಗೆ ಶಿಫ್ಟ್ ಆಗಿದೆ. ಡೋ ಆರ್ ಡೈ ಯುದ್ಧ ಸೈ. ವಿಜಯೇಂದ್ರ ಇಳಿಸೋದೇ ಗುರಿ ಅಂತ ತೊಡೆ ತಟ್ಟಿ ನಿಂತಿರೋ ಯತ್ನಾಳ್ ಪಡೆ ಹೈಕಮಾಂಡ್ ಕದಾ ತಟ್ಟಿದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಎನ್ಆರ್ ಸಂತೋಷ್ ದೆಹಲಿ ತಲುಪಿದ್ದಾರೆ. ಹೈದರಾಬಾದ್ನಿಂದ 4 ಮುಖಂಡರು ಸೇರಿ ಶಾಸಕ ಬಿಪಿ ಹರೀಶ್, ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಕೂಡ ದೆಹಲಿ ಫ್ಲೈಟ್ ಹತ್ತಿದ್ದಾರಂತೆ. ನಾಳೆ ದೆಹಲಿಗೆ ಹೋಗ್ತೀನಿ ಎಂದಿರೋ ಯತ್ನಾಳ್ ಯಡಿಯೂರಪ್ಪ ಅವರ ಮಗನ ಕರ್ಮಕಾಂಡ ಹೇಳೋಕೆ ಹೋಗ್ತಿದ್ದೀವಿ ಅಂತ ನೇರವಾಗಿಯೇ ಗುಂಡು ಹಾರಿಸಿದ್ದಾರೆ. 3 ಷರತ್ತನ್ನು ಹಾಕಿದ್ದಾರೆ. ನಾಳೆ ಹೋಗ್ತೀವಿ. ನಾಳೆ ಒಂದು ಸ್ಟೇಡಿಯಂದಾಗ ನಮ್ಮ ಭಾರತ ವಿಕಾಸ ಸಂಗಮದ ಒಂದು ಕಾರ್ಯಕ್ರಮ ಐತೆ, ಅದು ಮುಗಿಸಿ ಮಧ್ಯಾಹ್ನದಿಂದ ದಿಲ್ಲಿಗೆ ಹೋಗ್ತೀವಿ. ಏನು ಅವ್ರು ಬುಲಾವ ಸರ್, ನೀವೇ ಹೊರಟಿದ್ದೀವಿ? ನಾವು ಹೊರಟಿದ್ದೀವಿ. ಯಡಿಯೂರಪ್ಪ ಅವರ ಮಗನ ಕರ್ಮಕಾಂಡಗಳ ಬಗ್ಗೆ ಹೇಳಕ್ಕೆ 3 ವಿಷಯ ಸ್ಪಷ್ಟ ಆಗಬೇಕಾಯ್ತು ಹೈಕಮಾಂಡ್ನಿಂದ. ಭ್ರಷ್ಟಾಚಾರ, ವ್ಯಕ್ತಿ ಕುಟುಂಬವನ್ನು ದೂರಿಡಬೇಕು, ಕುಟುಂಬ ರಾಜಕಾರಣದಿಂದ ಬಿಜೆಪಿ ದೂರಿಡಬೇಕು, ಹಿಂದುತ್ವ ರಹಿತವಾದಂಥ ನಾಯಕತ್ವ ಬಿಜೆಪಿಗೆ ಬೇಕಾಗಿದೆ. ಇನ್ನು ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೀನಿ ಅಂತ ವಿಜಯೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ವ್ಯಂಗ್ಯವಾಡಿರೋ ಯತ್ನಾಳ್ ಠೇವಣಿ ಕಳೆದುಕೊಂಡವರು ಹೀಗೆ ಹೇಳ್ತಾರೆ ಅಂತ ಕಾಲೆಳೆದಿದ್ದಾರೆ. ಸ್ಪರ್ಧೆಗೂ ಇಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ನೋಡ್ರಿ, ಯಾರಾದರೂ ನಾನೇ ತನ್ನಬೇಕಾಗತ್ತೆ. ಡಿಪಾಸಿಟ್ ಹೋಗವನು ಸಹಿತ ನಾನೇ ಆರಿಸಿ ಬರ್ತೀನಿ ಅಂತಾನ. ಸಾಕಷ್ಟು ಡ್ಯಾಮೇಜ್ ಆಗಿದೆ, ಎಲ್ಲವೂ ಸರಿಯಾಗುತ್ತೆಂದ ವಿಜಯೇಂದ್ರ. ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಆಗಿದೆ ಎಂದಿರೋ ವಿಜಯೇಂದ್ರ ಇನ್ನೊಂದು ವಾರದಲ್ಲಿ ಎಲ್ಲ ಅಧ್ಯಕ್ಷರ ಆಯ್ಕೆಯಾಗುತ್ತೆ ಅಂತ ಸುಳಿವು ನೀಡಿದ್ದಾರೆ. ಇದಕ್ಕೂ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕು ಸಾಕಷ್ಟು ಆಗಿದೆ. ಇನ್ನೊಂದು ವಾರ 8 ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ. ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ. ಎಲ್ಲ ತಟಸ್ಥ ಇದ್ದಿದ್ದು ನಿಷ್ಠಾವಂತ ಆಗಿದೆ, ಕನ್ವರ್ಟ್ ಆಗಿದೆ, ಮತಾಂತರ ಆಗಿದೆ. ನಿಷ್ಠಾವಂತ ಅವರೆಲ್ಲ ತಟಸ್ಥ ಅಂತ ಹೇಳಿ 2 ಕಡೆ ಆಟ ಆಡ್ತಿದ್ರು. ಈಗ ಗುರ್ತಾಯ್ತು, ವಿಜಯೇಂದ್ರ ಮುಂದುವರ್ಸಿದ್ರೆ ಕರ್ನಾಟಕದಲ್ಲಿ ಹೀನಾಯ ಸ್ಥಿತಿಗೆ ಬರ್ತೀವಿ. ಅಡ್ಜಸ್ಟ್ಮೆಂಟ್ ಇದೆಯಲ್ರಿ. ಹಾಗಾದ್ರೆ ಯತ್ನಾಳ್ ಬಣ ದೆಹಲಿಗೆ ಹೋಗಿರೋದೇಕೆ? ಯತ್ನಾಳ್ ಬಣದ ಒತ್ತಾಯವೇನೋ ಅದನ್ನೇ ತೋರಿಸ್ತೇವೆ ನೋಡಿ. 2-3 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡಲಿರೋ ಯತ್ನಾಳ್ ಬಣ ರಾಜ್ಯಾಧ್ಯಕ್ಷ ಚುನಾವಣೆ ನಡೆಸಬೇಕು ಅಂತ ಒತ್ತಡ ಹಾಕೋ ಸಾಧ್ಯತೆ ಇದೆ. ಯಾಕಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಚುನಾವಣೆ ನಡೆಯೋ ಬಗ್ಗೆ ಸ್ಪಷ್ಟತೆ ಇಲ್ಲ. ಚುನಾವಣಾ ಮೇಲುಸ್ತುವಾರಿಯಾಗಿರೋ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬಜೆಟ್ ಅಧಿವೇಶನದಲ್ಲಿ ಬ್ಯುಸಿಯಾಗಿದ್ದಾರೆ. ಸಹಮತದ ಆಯ್ಕೆ ಮಾಡದೆ ಚುನಾವಣೆ ನಡೆಸಬೇಕು ಮತ್ತು ಜಿಲ್ಲಾಧ್ಯಕ್ಷರ ಆಯ್ಕೆ ರದ್ದು ಮಾಡಬೇಕು ಅಂತ ಯತ್ನಾಳ್ ಬಣ ಒತ್ತಾಯಿಸೋ ಸಾಧ್ಯತೆ ಇದೆ. ಮುಲಾಜೆಗಿಲ್ಲ, ನಾನು ದೆಹಲಿಗೆ ಹೋಗ್ತೀನೆಂದ ರಾಮುಲು. ಗದಗ್ನಲ್ಲಿ ಬಿ ಶ್ರೀರಾಮುಲು ಭೇಟಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಇದಾದ ಬಳಿಕವೂ ಸಿಟ್ಟಾಗಿರೋ ರಾಮುಲು, ನಾನು ದೆಹಲಿಗೆ ಹೋಗ್ತೀನಿ, ಎಲ್ಲವನ್ನೂ ಹೈಕಮಾಂಡ್ ಮುಂದೆ ಹೇಳ್ತೀನಿ, ಮುಲಾಜೆ ಇಲ್ಲ ಎಂದಿದ್ದಾರೆ. ಎಲ್ಲ ವಿಚಾರಗಳನ್ನು ಹೇಳಿ ಬರ್ತೀನಿ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ರಾಮುಲು ಸುಮ್ಮನಿದ್ರು ಅಂತ ಹೇಳ್ತಿದ್ರಲ್ಲ, ಇನ್ನು ಮುಂದೆ ಸುಮ್ಮನಿರೋದೇನಿಲ್ಲ. ಇವತ್ತು ಇನ್ನು ಮುಂದೆ ನಾವಿದ್ರು ನಾವು ಕೂಡ ಮಾತಾಡೋದೆ, ಏನಿದ್ರೆ ಅದು ಮಾತಾಡೋದು, ಯಾರದೇ ಮುಲಾಜೇನಿಲ್ಲ. ಇಷ್ಟು ದಿನ ಏನಪ್ಪ ಅಂದರೆ ಮಾತಾಡಿದರೆ ಡ್ಯಾಮೇಜ್ ಆಗಬಾರ್ದು ಪಾರ್ಟಿಗಂತ ಸುಮ್ಮನಿದ್ವಿ. ಈ ಸಾರಿ ಏನನ್ನ ನಮ್ಮಂಥವ್ರನ್ನ ಈ ಸಾರಿ ಏನನ್ನ ಅಪಮಾನ ಮಾಡೋಂಥ ಕೆಲಸ ನಾವು ಬೀದಿಗಿಳಿದು ಮಾತಾಡೋ ಮಂದಿನ ಯಾವುದು ಲೆಕ್ಕ ಮಾಡಲ್ಲ ನಾವು. ಈ ಬಣ ಬಡಿದಾಟದ ಬಗ್ಗೆ ಪ್ರತಿಕ್ರಿಯಿಸಿರೋ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ನಮ್ಮಲ್ಲಿ ಅಧಿಕಾರಕ್ಕಾಗಿ ಬಡಿದಾಟ ಇಲ್ಲ, ಹೈಕಮಾಂಡ್ ಸರಿ ಮಾಡುತ್ತೆ ಎಂದಿದ್ದಾರೆ. ಪೈಪೋಟಿ ಇದೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಇದೆ. ನಮ್ಮಲ್ಲೇ ಅದು ಬಿಡಿ, ಅಧ್ಯಕ್ಷ ಸ್ಥಾನ ಒಂದು ಯಾವುದೋ ಕೆಲವು
ಭಿನ್ನಾಭಿಪ್ರಾಯಗಳಿಂದ ಇದು ನಡೆದಿದೆ. ಹೈಕಮಾಂಡ್ ನಾಳೆ ತೀರ್ಮಾನ ಕೊಟ್ಟರೆ ಮುಗಿದೋಯ್ತು, ಆಮೇಲೆ ಏನೂ ಇರೋದಿಲ್ಲ. ಈಗಾಗಲೇ ದೆಹಲಿಗೆ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಇತರ ನಾಯಕರು ದೆಹಲಿಗೆ ಆಗಮಿಸಿದ್ದು, ನಾಳೆ ಯತ್ನಾಳ್ ಹಾಗೂ ಅರವಿಂದ್ ಲಿಂಬಾವಳಿ ಈ ಟೀಮ್ ಅನ್ನ ಜಾಯ್ನ್ ಆಗ್ತಿದ್ದಾರೆ. ಬೆಂಗಳೂರಿಂದ ಕಿರಣ್ ಹಣಿಯಾಡಕ ಜೊತೆ ಹರೀಶ್, TV9 ನವದೆಹಲಿ.